ಕಡಿಮೆ ನಿದ್ರೆ ಮಾಡುವ ವ್ಯಕ್ತಿಗೆ ಮಧುಮೇಹ ಬೇಗ ಬರುತ್ತದೆ. ಪದೇ ಪದೇ ಉಗುಳುವುದರಿಂದ ಮೆದುಳು ದುರ್ಬಲಗೊಳ್ಳುತ್ತದೆ ಮತ್ತು ಮುಖ ಒಣಗುತ್ತದೆ. ಅಸೂಯೆ, ಕೋಪ ಮತ್ತು ದುಃಖವು ದೇಹವನ್ನು ದುರ್ಬಲಗೊಳಿಸುತ್ತದೆ. ಇದಕ್ಕೆ ಮುಖ್ಯ ಕಾರಣ ಜೀರ್ಣಾಂಗ ವ್ಯವಸ್ಥೆಯ ಅಡಚಣೆ ಮತ್ತು ಇದರ ಜೊತೆಗೆ ಆಹಾರವು ಯಾವಾಗಲೂ ಸಂತೋಷದಿಂದ ತಿನ್ನುವುದರಿಂದ ಆಹಾರ ಬೇಗ ಜೀರ್ಣವಾಗುತ್ತದೆ. ಮನುಷ್ಯನ ತಲೆಯ ಹಿಂಭಾಗದಲ್ಲಿರುವ ಕೂದಲು ಬೇಗನೆ ಉದುರಲು ಪ್ರಾರಂಭಿಸಿದರೆ ಅವನ ದೃಷ್ಟಿ ಬೇಗನೆ ದುರ್ಬಲಗೊಳ್ಳುತ್ತದೆ. ಇದು ಮೂತ್ರಪಿಂಡದ ಕಲ್ಲುಗಳ ಸಂಕೇತವಾಗಿದೆ. ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಅನಾರೋಗ್ಯದ ಸಂಕೇತ. ನೀವು ಹೆಚ್ಚು ನಿದ್ರೆ ಮಾತ್ರೆಗಳನ್ನು ಸೇವಿಸಿದರೆ ಅದು ಹೃದಯಾಘಾತಕ್ಕೂ ಕಾರಣವಾಗಬಹುದು. ರಕ್ತದೊತ್ತಡಕ್ಕೆ ಉಪ್ಪು ಮಾತ್ರ ಕಾರಣವಲ್ಲ, ಆದರೆ ತಮ್ಮ ಊಟದಲ್ಲಿ ಹೆಚ್ಚು ಸಿಹಿ ತಿಂಡಿಗಳನ್ನು ಸೇವಿಸುವ ಜನರು ಅವರ ರಕ್ತದೊತ್ತಡವು ಹೆಚ್ಚಾಗುತ್ತದೆ. ಮುಖದಲ್ಲಿ ಸುಕ್ಕುಗಳು ಕಾಣಿಸಿಕೊಳ್ಳುತ್ತಿದ್ದರೆ ಬಿಸಿ ಹಾಲಿಗೆ ಮೊಟ್ಟೆಯ ಬಿಳಿ ಭಾಗವನ್ನು ಹಾಕಿಕೊಂಡು ಕುಡಿಯಿರಿ. ನೀವು ತೆಳ್ಳಗೆ ಬಳಲುತ್ತಿದ್ದರೆ ಮತ್ತು ತೂಕ ಹೆಚ್ಚಿಸಲು ಬಯಸಿದರೆ ಬೇಯಿಸಿದ ಆಲೂಗಡ್ಡೆಯನ್ನು ತಿನ್ನಿರಿ. ಹೆಚ್ಚು ಸೌತೆಕಾಯಿ ತಿನ್ನುವುದರಿಂದ ಮೂತ್ರಪಿಂಡದ ನೋವಿನಿಂದ ಪರಿಹಾರ ಸಿಗುತ್ತದೆ. ನೀವು ಎಂದೆಂದಿಗೂ ಯುವಕರಾಗಿರಲು ಬಯಸಿದರೆ ನೀವು ಕೋಪಗೊಂಡಾಗ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ತಲೆನೋವು ಬಂದರೆ ಕಣ್ಣು ಮುಚ್ಚಿ ಮಲಗಿ. ಅರ್ಧ ಗಂಟೆ ನಿಮ್ಮ ಮನಸ್ಸನ್ನು ಎಲ್ಲಾ ಆಲೋಚನೆಗಳು ಮತ್ತು ಚಿಂತೆಗಳಿಂದ ಮುಕ್ತಗೊಳಿಸಲು ಪ್ರಯತ್ನಿಸಿ. ನನಗೆ ಕೋಪ ಬರಲು ಶುರುವಾಯಿತು, ಹಾಗಾದರೆ ಏನಾದರೂ ಓದಲು ಪ್ರಾರಂಭಿಸಿ ಅಥವಾ ನೀರು ಕುಡಿಯಿರಿ. ನಿಮ್ಮ ಕೋಪ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತಾರೆ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತಾರೆ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಸುವಿನ ಹಾಲನ್ನು ಬಳಸುವುದರಿಂದ ಕಣ್ಣುಗಳು, ಉಗುರುಗಳು ಮತ್ತು ಕೂದಲು ಸುಂದರವಾಗಿರುತ್ತದೆ. ಬೇವಿನ ಎಲೆಗಳನ್ನು ಸೇರಿಸಿದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಚರ್ಮ ರೋಗಗಳಿಂದ ಮುಕ್ತಿ ಪಡೆಯಬಹುದು. ಒಬ್ಬ ವ್ಯಕ್ತಿಯು ತುಂಬಾ ಕೋಪಗೊಳ್ಳಲು ಪ್ರಾರಂಭಿಸಿದರೆ ಯಾವುದೋ ಗುಪ್ತ ರೋಗವು ಅವನನ್ನು ಒಳಗಿನಿಂದ ತಿನ್ನುತ್ತಿದೆ ಎಂದು ತಿಳಿಯಿರಿ. ದ್ರಾಕ್ಷಿ ತಿನ್ನುವುದರಿಂದ 1 ಗಂಟೆ ಒಳಗೆ ಕಫ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಎದೆ ನೋವಿನ ಸಂದರ್ಭದಲ್ಲಿ ಕ್ಯಾರೆಟ್ ಕರಿಯನ್ನು ರೊಟ್ಟಿಯೊಂದಿಗೆ ತಿನ್ನುವುದು ಉತ್ತಮ. ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಬಂಜೆತನ ಇರುವ ಹೆಣ್ಣು ಮಕ್ಕಳು ಮೇಕೆಯ ಹಾಲನ್ನು ಕುಡಿಯಿರಿ. ಇದರಿಂದ ತುಂಬಾ ಪ್ರಯೋಜನವಾಗುತ್ತದೆ. ಪ್ರತಿದಿನ ಹಸಿರು ಮೆಣಸಿನಕಾಯಿಗಳನ್ನು ಸೇವಿಸುವ ಜನರು ತಮ್ಮ ಜೀವನದುದ್ದಕ್ಕೂ ಕ್ಯಾನ್ಸರ್ನಿಂದ ಸುರಕ್ಷಿತವಾಗಿರುತ್ತಾರೆ. ದೇಹದಲ್ಲಿ ದೌರ್ಬಲ್ಯವಿದ್ದರೆ ಖಜೂರ ತಿನ್ನುವುದರಿಂದ ನಿಮಗೆ ಚೈತನ್ಯ ಸಿಗುತ್ತದೆ. ಶುಂಠಿ ನೀರಿನಿಂದ ಮೂಗನ್ನು ಚೆನ್ನಾಗಿ ತೊಳೆಯುವುದರಿಂದ ಗೊರಕೆ ನಿಲ್ಲುತ್ತದೆ. ಹಸಿ ಸೇಬಿನೊಂದಿಗೆ ಜೇನುತುಪ್ಪ ತಿನ್ನುವುದರಿಂದ ನಿಮ್ಮ ಚರ್ಮ ಬಿಗಿಯಾಗುತ್ತದೆ. ಸ್ಟ್ರಾಬೆರಿ ರಸವನ್ನು ಕುಡಿಯುವುದರಿಂದ ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಂದ ಪರಿಹಾರ ಸಿಗುತ್ತದೆ. ತನ್ನನ್ನು ತಾನು ಸುಂದರವಾಗಿ ಇಟ್ಟುಕೊಳ್ಳಲು ಬಯಸುವ ಯಾವುದೇ ಮಹಿಳೆ ಹಾಲಿಗೆ 1 ಸೇಬನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಹೊಟ್ಟೆಯಲ್ಲಿ ಗಡ್ಡೆ ಇರುವವರು ದಾಲ್ಚಿನ್ನಿ ಕಷಾಯ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಸೌತೆಕಾಯಿಯನ್ನು ಮುಖಕ್ಕೆ ಉಜ್ಜುವುದರಿಂದ ಕಲೆಗಳು ನಿವಾರಣೆಯಾಗುತ್ತವೆ. ಬಿಗಿಯಾದ ಬಟ್ಟೆಗಳನ್ನು ಧರಿಸುವ ಮಹಿಳೆಯರು ಮೂತ್ರದ ಸಮಸ್ಯೆಯನ್ನು ಎದುರಿಸುತ್ತಾರೆ. ನಿಮ್ಮ ಮುಖ ಸುಂದರವಾಗಿ ಇರಬೇಕು ಎಂದು ಬಯಸಿದರೆ ಹಾಲು ಮತ್ತು ಜೇನುತುಪ್ಪವನ್ನು ಬೆರೆಸಿ ಮುಖಕ್ಕೆ ಹಚ್ಚಿ. ಗರ್ಭಧಾರಣೆಯ ನಂತರ ಮಹಿಳೆಗೆ ವಾಂತಿ ಅಥವಾ ಅತಿಸಾರ ಸಮಸ್ಯೆ ಇದ್ದರೆ ಸೋಂಪು ಕಾಳಿನ ನೀರನ್ನು ಬಳಸಿ. ಬಾತುಕೋಳಿ ಮೊಟ್ಟೆಗಳನ್ನು ತಿನ್ನುವುದರಿಂದ ನೀವು ಮತ್ತೆ ಯೌವನವನ್ನು ಪಡೆಯುತ್ತೀರಿ. ಬಾತುಕೋಳಿ ಸೂಪ್ ಕುಡಿಯುವುದರಿಂದ ಹೊಟ್ಟೆ ಶುದ್ಧವಾಗುತ್ತದೆ ಮತ್ತು ಬಲಗೊಳ್ಳುತ್ತದೆ. ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಈ ವಸ್ತುಗಳನ್ನು ನಿಮ್ಮ ಮನಸ್ಸಿಗೆ ಬಂದಂತೆ ತಿನ್ನಿರಿ. ನಿಂಬೆ, ಸೌತೆಕಾಯಿ ಮತ್ತು ಎಲೆಕೋಸು ಎಲೆಗಳು. ಅಗಸೆ ಬೀಜಗಳನ್ನು ಹುರಿದು ನುಣ್ಣಗೆ ಪುಡಿ ಮಾಡಿ ಪ್ರತಿದಿನ 1 ಚಮಚ ಖಾಲಿ ಹೊಟ್ಟೆಯಲ್ಲಿ ನೀರಿನೊಂದಿಗೆ ಸೇವಿಸಿ. ಇದು ಸಕ್ಕರೆ, ಕೊಲೆಸ್ಟ್ರಾಲ್ ಮತ್ತು ಬೊಜ್ಜಿಗೆ ಅತ್ಯುತ್ತಮವಾಗಿದೆ. ಫೈನ್ ಬೀಜಗಳನ್ನು ತಿನ್ನುವ ವ್ಯಕ್ತಿಯ ಭವಿಷ್ಯ ತುಂಬಾ ಆರೋಗ್ಯವಾಗಿರುತ್ತದೆ.
ಹೆಚ್ಚು ತಣ್ಣೀರು ಕುಡಿಯುವವರ ಹಲ್ಲುಗಳು ಬೇಗನೆ ಹಾಳಾಗುತ್ತವೆ. ಆಡಿನ ಹಾಲು ಕುಡಿಯುವುದರಿಂದ ದೃಷ್ಟಿ ಸುಧಾರಿಸುತ್ತದೆ ಮತ್ತು ಬೊಜ್ಜು ಕಡಿಮೆಯಾಗುತ್ತದೆ. ಯಾರಿಗಾದರೂ ಗಂಟಲು ನೋವುತ್ತಿದ್ದರೆ ಅವರು ಸೋಂಪು ಕಾಳನ್ನು ಕುದಿಸಿ ಅದರ ನೀರನ್ನು ಕುಡಿಯಬೇಕು. ಹೃದಯ ರೋಗಿಗಳಿಗೆ ಎಂದಿಗೂ ತಣ್ಣೀರು ಕುಡಿಯಲು ಕೊಡಬೇಡಿ. ಇಲ್ಲದಿದ್ದರೆ ಅವರ ಕಾಯಿಲೆ ಉಲ್ಬಣಗೊಳ್ಳುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಬಾದಾಮಿ ತಿನ್ನುವುದರಿಂದ ಚರ್ಮ ಸುಧಾರಿಸುತ್ತದೆ ಮತ್ತು ಮಾನಸಿಕ ದೌರ್ಬಲ್ಯವು ದೂರವಾಗುತ್ತದೆ. ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಯಾವಾಗಲೂ ನಿಮ್ಮ ಆಹಾರವನ್ನು ಚೆನ್ನಾಗಿ ಅಗಿಯಿರಿ. ಚಹಾ, ಕಾಫಿ ಮತ್ತು ಹಾಲಿನಲ್ಲಿ ಕಡಿಮೆ ಸಕ್ಕರೆಯನ್ನು ಬಳಸಿ ಮತ್ತು ದಿನಚರಿಯಂತೆ ವ್ಯಾಯಾಮ ಮಾಡಿ. ಎದೆಯ ನೋವಿನಿಂದ ಬೇಸತ್ತಿದ್ದರೆ ಖಜೂರವನ್ನು ಸೇವಿಸಿ. ಖಜೂರವು ಲೋಳೆಯನ್ನು ನಿವಾರಿಸುತ್ತದೆ ಮತ್ತು ಉಸಿರಾಟದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ದಿನಕ್ಕೆ 3 ಬಾರಿ 3 ಖಜೂರವನ್ನು ಸೇವಿಸಿ. ನಿಮ್ಮ ಮಗುವಿನ ಹೊಟ್ಟೆಯ ಹುಳುಗಳನ್ನು ಹೋಗಲಾಡಿಸಲು ಬಯಸಿದರೆ ಕಪ್ಪು ಜೀರಿಗೆ ಬೀಜಗಳನ್ನು ನೀರಿನಲ್ಲಿ ಕುದಿಸಿ ಮತ್ತು ರಾತ್ರಿ ಮಲಗುವ ಮುನ್ನ ಮಗುವಿಗೆ ಇದರ ನೀರನ್ನು ನೀಡಿ. ಇದು ಹೊಟ್ಟೆಯ ಹುಳುಗಳನ್ನು ತೊಡೆದು ಹಾಕಲು ಅತ್ಯುತ್ತಮ ಮಾರ್ಗವಾಗಿದೆ. ಶುಂಠಿ ಕಷಾಯ ಕುಡಿಯುವುದರಿಂದ ದೇಹದಲ್ಲಿನ ಹೆಚ್ಚುವರಿ ಕೊಬ್ಬು ನಿವಾರಣೆಯಾಗುತ್ತದೆ. ಅದನ್ನು ಪುಡಿ ಮಾಡಿ ಎಣ್ಣೆಯಲ್ಲಿ ಸುಟ್ಟು ಮಸಾಜ್ ಮಾಡುವುದರಿಂದ ಕೀಲು ಮತ್ತು ಸ್ನಾಯುರಜ್ಜು ನೋವು ನಿವಾರಣೆಯಾಗುತ್ತದೆ. ನಿಮಗೆ ವಾಂತಿ, ವಾಕರಿಕೆ ಅಥವಾ ಹೊಟ್ಟೆ ನೋವು ಇದ್ದರೆ ಒಂದು ದೊಡ್ಡ ಏಲಕ್ಕಿಯನ್ನು ಅಗಿಯಿರಿ ಮತ್ತು ನೀರನ್ನು ಕುಡಿಯಿರಿ. ಕಹಿ ಬಾದಾಮಿಯನ್ನು ಎಂದಿಗೂ ತಿನ್ನಬೇಡಿ. ಇದು ದೃಷ್ಟಿಯನ್ನು ಕಡಿಮೆ ಮಾಡುತ್ತದೆ. ತುಂಬಾ ತಣ್ಣೀರು ಬಳಸುವುದನ್ನು ತಪ್ಪಿಸಿ. ಇದು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ಬಾಳೆಹಣ್ಣು ತಿನ್ನುವುದರಿಂದ ಲೈಂಗಿಕ ಶಕ್ತಿ ಅಪಾರವಾಗಿ ಹೆಚ್ಚಾಗುತ್ತದೆ. ಪುರುಷ ದೌರ್ಬಲ್ಯದಿಂದ ಬಳಲುತ್ತಿರುವ ಜನರು ಇದನ್ನು ಹೆಚ್ಚು ಬಳಸಿ. ಖಾಲಿ ಹೊಟ್ಟೆಯಲ್ಲಿ ಜಾಗೃತವಾಗಿ ಉಸಿರಾಡುವುದರಿಂದ ನಿಮ್ಮ ಎದೆಯಿಂದ ಲೋಳೆಯು ಹೊರಬರಲು ಸಹಾಯವಾಗುತ್ತದೆ. ನಿಮ್ಮ ಕೀಲುಗಳು ಮತ್ತು ಮೊಣಕಾಲುಗಳಲ್ಲಿ ನೋವು ಪ್ರಾರಂಭವಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆಲಿವ್ ಎಣ್ಣೆಯಿಂದ ಮಸಾಜ್ ಮಾಡಿ. ಖಾಲಿ ಹೊಟ್ಟೆಯಲ್ಲಿ ವಾಲ್ನಟ್ಸ್ ತಿನ್ನುವುದರಿಂದ ಕೂದಲು ಚೆನ್ನಾಗಿ ಆಗುತ್ತದೆ. ಬಂಜೆತನವನ್ನು ಗುಣಪಡಿಸುವಲ್ಲಿ ವಾಲ್ನಟ್ಸ್ ಸಹಾಯಕವಾಗಿದೆ. ದಾಳಿಂಬೆಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ 1 ತಿಂಗಳೊಳಗೆ ರಕ್ತದ ಕೊರತೆ ನಿವಾರಣೆಯಾಗುತ್ತದೆ. ಅತಿಯಾಗಿ ತಣ್ಣೀರು ಸೇವಿಸುವುದರಿಂದ ಹೊಟ್ಟೆ ಮತ್ತು ದೊಡ್ಡ ಕರುಳು ಹಾನಿಗೊಳಗಾಗುತ್ತದೆ ಮತ್ತು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಉಂಟಾಗುತ್ತವೆ. ನಿಮ್ಮ ಮುಖದ ಚರ್ಮವನ್ನು ಹೊಳೆಯಬೇಕು ಎಂದು ನೀವು ಬಯಸಿದರೆ ಬಾದಾಮಿ ಎಣ್ಣೆಯಿಂದ ನಿಮ್ಮ ಮುಖವನ್ನು ಮಸಾಜ್ ಮಾಡಿ. ಹೆಚ್ಚು ಅಳುವ ಮಕ್ಕಳ ತಲೆಗೆ ಆಲಿವ್ ಎಣ್ಣೆಯಿಂದ ಮಸಾಜ್ ಮಾಡಿ. ಮಕ್ಕಳು ಅಳುವುದಿಲ್ಲ. ಪ್ರತಿದಿನ ನೆಲ್ಲಿಕಾಯಿ ಮತ್ತು ಆಲೂಗಡ್ಡೆ ಶರ್ಬತ್ತು ಕುಡಿಯುವ ಮಹಿಳೆಯ ಮೈಬಣ್ಣ ಎಂದಿಗೂ ಕಪ್ಪಾಗುವುದಿಲ್ಲ. ನಿಮ್ಮ ಹೃದಯ ಬಡಿತ ವೇಗವಾಗಿದ್ದರೆ ಮಲಗುವಾಗ ನಿಮ್ಮ ಪಾದಗಳನ್ನು ತಣ್ಣೀರಿನಲ್ಲಿ ನೆನೆಸಿಡಿ. ಮೂತ್ರ ವಿಸರ್ಜಿಸುವಾಗ ಮಾತನಾಡುವುದರಿಂದ ಮರೆವು ಉಂಟಾಗುತ್ತದೆ. ಬೆಂಡೆಕಾಯಿ ತಿನ್ನುವುದರಿಂದ ಸಕ್ಕರೆ ಮಟ್ಟ ಹೆಚ್ಚಾಗುವುದಿಲ್ಲ. ಕುಂಬಳಕಾಯಿ ತಿನ್ನುವುದರಿಂದ ಉಸಿರಾಟದ ತೊಂದರೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಕರಿಮೆಣಸು ಹೊಟ್ಟೆಯ ಹುಳುಗಳನ್ನು ಕೊಲ್ಲುತ್ತದೆ ಮತ್ತು ದೃಷ್ಟಿಯನ್ನು ತೀಕ್ಷ್ಣಗೊಳಿಸುತ್ತದೆ. ನಿಮ್ಮ ಕೈ ಸುಟ್ಟುಕೊಂಡರೆ ಸುಟ್ಟ ಜಾಗಕ್ಕೆ ಸಾಸುವೆ ಎಣ್ಣೆ ಹಚ್ಚಿ. ಗುಳ್ಳೆಗಳು ರೂಪುಗೊಳ್ಳುವುದಿಲ್ಲ. ರೊಟ್ಟಿಯನ್ನು ವೇಗವಾಗಿ ತಿನ್ನುವವರಿಗೆ ಹೃದಯ ಕಾಯಿಲೆ ಬರುತ್ತದೆ. ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ಹೊಟ್ಟೆ ಮತ್ತು ಮಧುಮೇಹದಂತಹ ಕಾಯಿಲೆಗಳನ್ನು ತಪ್ಪಿಸಬಹುದು. ಬಾರ್ಲಿ ನೀರು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಮೂಳೆಗಳು ಬಲಗೊಳ್ಳುತ್ತವೆ. ಶಕ್ತಿ ಪಾನೀಯಗಳ ಅತಿಯಾದ ಬಳಕೆಯಿಂದ ಕೀಲುಗಳು ಸಡಿಲಗೊಳ್ಳುತ್ತವೆ. ನಕಾರಾತ್ಮಕ ಆಲೋಚನೆಗಳನ್ನು ಹೊಂದುವ ಮೂಲಕ ಮನುಷ್ಯ ಬೇಗನೆ ವೃದ್ಧಾಪ್ಯಕ್ಕೆ ಬಲಿಯಾಗುತ್ತಾನೆ. ನಿಂಬೆ ಸಿಪ್ಪೆಯ ಸಾರವನ್ನು ಹಾಲಿನಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಡಿ. ನಂತರ ಲಘುವಾಗಿ ಮಸಾಜ್ ಮಾಡಿ. ನಿಮ್ಮ ಮುಖವು ತಾಜಾತನದಿಂದ ಕೂಡಿರುತ್ತದೆ. ದೇಹದ ವಾಸನೆ ಬಂದರೆ ನೀರಿನಲ್ಲಿ ಗುಲಾಬಿ ಸಾರವನ್ನು ಸೇರಿಸಿ ಸ್ನಾನ ಮಾಡಿ. ಎಂದಿಗೂ ಮಲ ವಿಸರ್ಜನೆ ಮಾಡಲು ಒತ್ತಾಯಿಸಬೇಡಿ. ಇದು ನಿಮ್ಮ ಕರುಳಿಗೆ ಹಾನಿ ಮಾಡುತ್ತದೆ. ಅದು ನಿಮಗೆ ಗೊತ್ತಿದೆಯೇ? ಯಾವುದೇ ವ್ಯಕ್ತಿಯ ಎತ್ತರವು ಸಾಮಾನ್ಯವಾಗಿ
ತಂದೆಯ ಎತ್ತರಕ್ಕೆ ಸಮಾನವಾಗಿರುತ್ತದೆ ಮತ್ತು ತೂಕವು ತಾಯಿಯ ತೂಕಕ್ಕೆ ಸಮಾನವಾಗಿರುತ್ತದೆ. ರಾತ್ರಿಯಲ್ಲಿ ಯಾವುದೇ ರೀತಿಯ ಮಾತ್ರೆಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಇಡೀ ದೇಹವನ್ನು ಸುಂದರವಾಗಿಸಲು ಬಯಸಿದರೆ ಕುರಿ ಹಾಲನ್ನು ಬಳಸಿ. ಹಾಗಲಕಾಯಿ ತಿನ್ನುವುದರಿಂದ ರಕ್ತ ಶುದ್ಧವಾಗುತ್ತದೆ. ಹೊಟ್ಟೆಯಲ್ಲಿ ಅನಿಲ ಅಥವಾ ಗ್ಯಾಸ್ನ ಸಮಸ್ಯೆ ಇದ್ದರೆ 1 ಕಪ್ ಗ್ರೀನ್ ಟೀ ಮಾಡಿ ಕುಡಿಯಿರಿ. ಎಂದಿಗೂ ಹೊಟ್ಟೆ ತುಂಬ ಊಟ ಮಾಡಬೇಡಿ, ಏಕೆಂದರೆ ಇದು ಹೊಟ್ಟೆಯ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಅಕ್ಕಿ ನೀರಿನಿಂದ ಮುಖ ತೊಳೆಯುವುದರಿಂದ ಮುಖದಲ್ಲಿರುವ ಎಣ್ಣೆಯಂಶ ನಿವಾರಣೆಯಾಗುತ್ತದೆ. ಈರುಳ್ಳಿಯನ್ನು ಕತ್ತರಿಸಿ ಮರುದಿನ ಹಾಗೆ ಇಡಬೇಡಿ, ಇಲ್ಲದಿದ್ದರೆ ನಿಮಗೆ ಹೊಟ್ಟೆಯ ಕಾಯಿಲೆಗಳು ಬರುತ್ತವೆ. ಶೌಚಾಲಯದಲ್ಲಿ ತುಂಬಾ ಹೊತ್ತು ಕುಳಿತುಕೊಳ್ಳುವುದು ಮಾನಸಿಕ ಕಾಯಿಲೆಗಳು ಬರುವ ಅಪಾಯವಿದೆ. ಸಕ್ಕರೆ ಇಲ್ಲದೆ ನಿಂಬೆ ನೀರು ಕುಡಿಯುವುದರಿಂದ ಬಾಯಿಯ ದುರ್ವಾಸನೆ ನಿವಾರಣೆಯಾಗುತ್ತದೆ. ಮೂತ್ರ ಹನಿ ಹನಿಯಾಗಿ ಬಂದರೆ ಅದು ದುರ್ಬಲ ಮೂತ್ರಕೋಶದ ಸಂಕೇತ. ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆ ಇರುವವರು ಸಕ್ಕರೆ ಕ್ಯಾಂಡಿ ಬಳಸುವುದರಿಂದ ಮೂತ್ರ ವಿಸರ್ಜನೆಯ ಸಮಸ್ಯೆ ಬಗೆಹರಿಯುತ್ತದೆ. ದಿಂಬು ಇಲ್ಲದೆ ಮಲಗುವುದರಿಂದ ಕೀಲುಗಳು ಮತ್ತು ಸೊಂಟ ಬಲಗೊಳ್ಳುತ್ತದೆ. ಹಸಿ ಹಾಲು ಕುಡಿಯುವುದರಿಂದ ಹೊಟ್ಟೆಗೆ ಶಕ್ತಿ ಬರುತ್ತದೆ. ಅನ್ನ ತಿಂದ ತಕ್ಷಣ ನೀರು ಕುಡಿಯುವುದರಿಂದ ಗಂಟಲು ಸಮಸ್ಯೆಗಳು ಉಂಟಾಗುತ್ತವೆ. ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಚರ್ಮ ಸುಂದರವಾಗಿರುತ್ತದೆ. ಹೆಚ್ಚು ಉಪ್ಪು ಮತ್ತು ಸಿಹಿ ತಿನ್ನುವುದರಿಂದ ನಿಮ್ಮ ಬೆವರು ಹೆಚ್ಚಾಗುತ್ತದೆ. ಹೆಚ್ಚು ಮೊಸರು ತಿನ್ನಿರಿ, ನಿಮ್ಮ ಮುಖದ ಮೇಲಿನ ಸುಕ್ಕುಗಳು ಕಡಿಮೆಯಾಗುತ್ತವೆ. ಪ್ರತಿದಿನ ಖಜೂರ ತಿನ್ನುವುದರಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳು ಗುಣವಾಗುತ್ತವೆ. ನಿಧಾನವಾಗಿ ಅದು ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ. ಆರೋಗ್ಯ ಯಾವಾಗಲೂ ಔಷಧಿಗಳಿಂದಲೇ ಸಿಗುವುದಿಲ್ಲ. ಕೆಲವೊಮ್ಮೆ ನಮಗೆ ಈ ಮಾನಸಿಕ ಶಾಂತಿ ಸಿಗುತ್ತದೆ. ಕುಂಬಳಕಾಯಿ ಹೂವನ್ನು ನೀರಿನಲ್ಲಿ ಕುದಿಸಿ 3 ದಿನ ಕುಡಿಯುವುದರಿಂದ ಬೊಜ್ಜು ಮಾಯವಾಗುತ್ತದೆ. ನಿಮ್ಮ ದೇಹ ಕಬ್ಬಿಣದಷ್ಟು ಬಲಿಷ್ಠವಾಗುತ್ತದೆ. ಕೆಲವೊಮ್ಮೆ ನಮಗೆ ಈ ಮಾನಸಿಕ ಶಾಂತಿ ಸಿಗುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುತ್ತಾನೆ. ಕೆಲವೊಮ್ಮೆ ಪರಸ್ಪರ ನಗುವುದು ಮತ್ತು ಆಟವಾಡುವುದರಿಂದ ಮತ್ತು ಕೆಲವೊಮ್ಮೆ ಪರಸ್ಪರ ಪ್ರೀತಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.